ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೀಶ್ವರ್ಗೆ ಕಾಡ್ತಿದೆ ಸೋಲಿನ ಸಂಶಯ. ಚುನಾವಣೆ ನಡೆದ ದಿನ ಗೆಲುವು ನಮ್ಮದೇ ಅಂತಿದ್ದ ಸಿಪಿವೈ ಈಗ ಸಂಶಯವನ್ನ ವ್ಯಕ್ತಪಡಿಸಿದ್ದು ಯಾಕೆ? ಇನ್ನು ಬೂತ್ ವಾಯ್ಸ್ ಮಾಹಿತಿ ಪಡೆದುಕೊಂಡ್ರ ಸಿಪಿ ಯೋಗೇಶ್ವರ್ ಅಥವಾ ಬೆಟ್ಟಿಂಗ್ ಸ್ಟ್ರಾಟರ್ಜಿ ಏನಾದ್ರೂ ವರ್ಕ್ ಆಗ್ತಿದ್ಯಾ ಅಥವಾ ಜಮೀರ್ ಅಹಮದ್ ಆ ಒಂದು ಹೇಳಿಕೆ ಡ್ಯಾಮೇಜ್ ಆದ್ರೂ ತಂದಿದ್ಯಾ ಅನ್ನೋದು ಇಲ್ಲಿ ಪ್ರಶ್ನೆ. ಇನ್ನು ಚನ್ನಪಟ್ಟಣದಲ್ಲಿ ಮತದಾನ ಮುಗ್ದಿದೆ, ಮತದಾನಗಳ ಅಂದಾಜು ಸಿಕ್ಕಿದೆ. ಆದ್ರೆ ಚನ್ನಪಟ್ಟಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಚನ್ನಪಟ್ಟಣದ ಗೊಂಬೆಯಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಚನ್ನಪಟ್ಟಣದಲ್ಲಿ ಫಲಿತಾಂಶ 50-50 ಆಗಬಹುದು ಎನ್ನಲಾಗ್ತಾ ಇದೆ. ಯಾರು ಗೆಲ್ತಾರೆ ಅನ್ನೋದು ಕೂಡ ಕಷ್ಟ ಅಂತ ರಾಜಕೀಯ ಪಂಡಿತರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಸಿಪಿ ಯೋಗೀಶ್ವರ್ ಮಾತ್ರ ಗೆಲುವಿನ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದು ಎಲ್ಲರಿಗೂ ಶಾಕ್ ನೀಡಿದೆ. ಬುಧವಾರವಷ್ಟೇ ಚನ್ನಪಟ್ಟಣದಲ್ಲಿ ಮತದಾನ ಪೂರ್ಣಗೊಂಡ ನಂತರ ಈ ಬಾರಿ ಗೆಲುವು ನಮ್ಮದೇ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ ಸಿಪಿ ಯೋಗೀಶ್ವರ್ ಗುರುವಾರ ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡಿ ಗೆಲುವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಗೆಲುವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿರುವ ಸಿಪಿ ಯೋಗೇಶ್ವರ್ ಮೈತ್ರಿ ಸರ್ಕಾರದಿಂದ ಒಂದಿಷ್ಟು ಅನುಕೂಲಗಳು ಆಗಿವೆ, ಟಾಪ್ ಫೈಟ್ ಇದೆ, ಗೆಲ್ಲೋದು ಕಷ್ಟ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದರಿಂದಾಗಿ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭಿಮಾನಿಗಳು ಉತ್ಸಾಹ ಹೆಚ್ಚಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಂಕಾಗುವಂತೆ ಮಾಡಿದೆ. ಇನ್ನು ಚನ್ನಪಟ್ಟಣದಲ್ಲಿ ಯಾಕೆ ಹಿನ್ನಡೆಯಾಯಿತು, ಎಲ್ಲಿ ಹಿನ್ನಡೆಯಾಯಿತು ಅನ್ನೋದರ ಬಗ್ಗೆ ವಿವರಣೆ ನೀಡಿರುವ ಸಿಪಿವೈ ಜಮೀರ್ ಅವರ ಆ ಒಂದು ಹೇಳಿಕೆ ಸ್ವಲ್ಪ ಹೊಡೆತವನ್ನ ಕೊಟ್ಟಿತ್ತು ಎನ್ನುವುದನ್ನ ಒಪ್ಪಿಕೊಂಡಿದ್ದಾರೆ. ಇಷ್ಟು ದಿನ ಗೆಲುವಿನ ವಿಶ್ವಾಸದಲ್ಲಿದ್ದ ಸಿಪಿವೈ ಈಗ ಸಂಶಯವನ್ನ ವ್ಯಕ್ತಪಡಿಸಿರೋದು ಸ್ವಪಕ್ಷದವರು ಯೋಚಿಸುವಂತೆ ಮಾಡಿದೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.